ಪ್ರತಿಯೊಂದು ಮನೆಯವರು ಅವರ ಒಂದು ಮನೆ ದೈವ ಅಂತ ಇರ್ತದೆ. ವರ್ಷಕ್ಕೊಮ್ಮೆ ವಿಶೇಷ ಪೂಜೆ, ಅದನ್ನು ಭೂತಕೋಲ ಅಂತ ಹೇಳ್ತಾರೆ. ಪುರುಷರಿದಾರಲ್ವಾ, ಅವರು ನೃತ್ಯ ಮಾಡ್ತಾರೆ. ಸೇಮ್ ಕೋರ್ಟಲ್ಲಿ ಈಗೆಲ್ಲ ಕೋರ್ಟಲ್ಲಿ ಡಿಸ್ಪ್ಯೂಟ್ ಎಲ್ಲ ಸೆಟಲ್ ಆಗುತ್ತಲ್ಲ, ಆಗ ಕಾಲದಲ್ಲೆಲ್ಲ ಭೂತ ಏನಾದರೂ ಸೊಲ್ಯೂಷನ್ ಕೊಡ್ತಿತ್ತು. ನಮಸ್ಕಾರ ಕನ್ನಡಿಗರೇ, ಇವತ್ತಿನ ದನಿ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ವೈಭವ್. ಇವತ್ತು ನಮ್ಮ ಜೊತೆ ಸೆಕೆಂಡ್ ಇಯರ್ ECಯಿಂದ ವಿಶ್ವಜಿತ್ ಅವರಿದ್ದಾರೆ. ಅವರು ಯಾವ ಊರಿನ ಬಗ್ಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ. ಮೊದಲನೇದಾಗಿ ಯಾವ ಊರಿಂದ ಬಂದಿದ್ದೀರಾ? ನಾನು ಉಡುಪಿಯಿಂದ ಬಂದಿದ್ದೇನೆ. ಖಂಡಿತವಾಗಲೂ ಕರಾವಳಿಯ ಭಾಗ ಸಂಸ್ಕೃತಿಗಳ ತವರೂರು ಅಂತಲೇ ಹೇಳ್ತಾರೆ, ಭಾಳ ಫೇಮಸ್ಸು. ಈಗ ಉಡುಪಿಯಲ್ಲಿ ಭೂತಾರಾಧನೆ ಅನ್ನೋ ಒಂದು ವಿಶೇಷವಾದಂಥ ಆಚರಣೆಯನ್ನು ಮಾಡ್ತಾರೆ. ಈಗ ಅದು ಏನಕ್ಕೆ ಮಾಡ್ತಾರೆ ಮತ್ತು ಅದು ಮಾಡೋದ್ರಿಂದ ಪ್ರಾಮುಖ್ಯತೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ತುಳುನಾಡು ಅಂದರೆ ತುಳುನಾಡಿನ ಜನರೆಲ್ಲ ನೇಚರ್ ವರ್ಷಿಪರ್ಸ್ ಅಂತ ಹೇಳ್ತಾರೆ. ನೇಚರಲ್ಲಿ ಬಂದ ಎಲಿಮೆಂಟ್ಸನ್ನು ಅಥವಾ ವೀರ ಪುರುಷರನ್ನೆಲ್ಲ ಅವರು ವರ್ಷಿಪ್ ಮಾಡ್ತಾರೆ. ಅದನ್ನೆಲ್ಲ ದೈವ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಯವರು ಅವರ ಒಂದು ಮನೆ ದೈವ ಅಂತ ಇರ್ತದೆ. ಸೊ ಅವರು ಆ ಮನೆ ದೈವಕ್ಕೆ ಅವ್ರ ಮನೆ ಮುಂದೆ ಒಂದು ಗುಡಿ ಕಟ್ಟಿರ್ತಾರೆ. ಈಗ ದೈವ ಅಂದರೆ ಉದಾಹರಣೆಗೆ ಹೇಳೋದಾದರೆ ಕಲ್ಕೊಡ, ಇಲ್ಲ ಪಂಜುರ್ಲಿ, ಗುಳಿಗ, ಕೋಟಿ ಚೆನ್ನಯ್ಯ, ಹೀಗೆ ಸುಮಾರು ದೈವಗಳಿವೆ. ಈಗ ಈ ದೈವಕ್ಕೆಲ್ಲ ಪೂಜೆ ಮಾಡ್ತಾರೆ. ಯಾವಾಗ ಸಂಕ್ರಾಂತಿ ಇದ್ದಾಗ ಒಂದು ಪೂಜೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ವಿಶೇಷ ಪೂಜೆ, ಅದನ್ನು ಭೂತಕೋಲ ಅಂತ ಹೇಳ್ತಾರೆ. ಈಗ ಭೂತಕೋಲದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕೋಲ ನೃತ್ಯ ಅಂತ. ಸೊ ನೃತ್ಯ ಮಾಡುವವರು ಪರ್ಟಿಕ್ಯುಲರ್ ಕಮ್ಯುನಿಟಿ ಇದ್ದಾರೆ. ಈಗ ಇಲ್ಲಿ ಆ ಜನರ ಕಮ್ಯುನಿಟಿಯಲ್ಲಿ ಪುರುಷರಿದ್ದಾರಲ್ವ, ಅವರು ಆ ಭೂತಕ್ಕೆ ತಕ್ಕಾಗಿ ವೇಷ ಧರಿಸಿ ಅದಕ್ಕೆ ನೃತ್ಯ ಮಾಡ್ತಾರೆ. ಅದೇ ಆ ಮನೆಯ ಹೆಂಗಸರೆಲ್ಲ ಭೂತದ್ದು ಕಥೆಯನ್ನು, ಅದರದ್ದು ವೀರ ಕಥೆಗಳನ್ನೆಲ್ಲ ಹೇಳೋದು ಹೇಗೆ ಒಂದು ಪದ್ಯದ ಮೂಲಕ. ಆ ಕಥೆಯನ್ನು ಪದ್ಯದ ಮೂಲಕ ಹೇಳೋದನ್ನು ಪಾರ್ಧನ ಅಂತ ಹೇಳ್ತಾರೆ. ಹೀಗೆ ಭೂತಕೋಲವನ್ನು ನೃತ್ಯದ ಮೂಲಕ ಒಂದು ಸೇವೆ ಸಲ್ಲಿಸ್ತಾರೆ. ಭೂತ ಆರಾಧನೆಯಲ್ಲಿ ಪ್ರಮುಖ ಏನಂದರೆ, ಸೇಮ್ ಕೋರ್ಟಲ್ಲಿ ಈಗೆಲ್ಲ ಕೋರ್ಟಲ್ಲಿ ಡಿಸ್ಪ್ಯೂಟ್ ಎಲ್ಲ ಸೆಟಲ್ ಆಗುತ್ತಲ್ಲ, ಆಗ ಕಾಲದಲ್ಲೆಲ್ಲ ಹೀಗೆ ಭೂತವನ್ನು ಆರಾಧಿಸಿ ಭೂತ ಏನಾದರೂ ಸೊಲ್ಯೂಷನ್ ಕೊಡ್ತಿತ್ತು. ಹೀಗೆ ಭೂತಾರಾಧನೆಯನ್ನು ಮಾಡ್ತಾರೆ.